ಆಸೆ ಪಟ್ಟರೆ ಕೇಳಬೇಕು, ಕೊಡದೇ ಇದ್ರೆ ಕಿತ್ಕೋಬೇಕು. ತುಂಬಾ ದೊಡ್ಡ ಫ್ಯಾನ್ ನಾನು. ಆಕ್ಚುಲಿ ಅವರೇ ಪಾತ್ರ ಕೊಟ್ಟಿದ್ರು. ಅವ್ರು ಆಲ್ ದ ಬೆಸ್ಟ್ ಅಂತ ಹೇಳಿದ್ರು, ಬಟ್ ಫೀಡ್ಬ್ಯಾಕ್ ತಗೊಂಡಿಲ್ಲ. ತಗೋಬೇಕು, ಅವ್ರ ಅಭಿಪ್ರಾಯ ಕೇಳಬೇಕು. ದರ್ಶನ್ ಸರ್ ಅಭಿಮಾನಿಗಳಿದ್ದಾರೆ, ಅದನ್ನ ಅಷ್ಟೇ ಪ್ರೀತಿಯಿಂದ ಸಿನಿಮಾನ ಗೆಲ್ಲಿಸ್ತವ್ರೆ. ಚೆನ್ನಾಗಿ ಮಾಡೋದು ಸರ್. ಡೆವಿಲ್ ಸಿನಿಮಾ ಈಗಾಗಲೇ ಏನು ರಾಜ್ಯದಾದ್ಯಂತ ಯಶಸ್ವಿ ಪ್ರದರ್ಶನ ಕಾಣ್ತಿರುವಂಥದ್ದು. ಅಂದ್ರೆ ಡೆವಿಲ್ ಸಿನಿಮಾ ಬಿಡುಗಡೆಯಾಗಿ 4 ದಿನ ಆದರೂ ಕೂಡ ಯಶಸ್ವಿ ಅಂದರೆ ಹೌಸ್ಫುಲ್ ಪ್ರದರ್ಶನ ಕೂಡ ಕಾಣ್ತಿರುವಂಥದ್ದು. ಸದ್ಯ ನಾನೀಗ ಬೆಂಗಳೂರಿನ ಪ್ರಸನ್ನ ಥಿಯೇಟರ್ನಲ್ಲಿದ್ದೀನಿ. ಅಂದರೆ ಡೆವಿಲ್ ಸಿನಿಮಾದಲ್ಲಿ ದರ್ಶನ್ ಅವರ ಜೂನಿಯರ್ ಪಾತ್ರದಲ್ಲಿ ಧನುಷ್ ಪಾತ್ರವನ್ನು ಮಾಡಿದಂತಹ ಯುವರಾಜ್ ಅವರು ನಮ್ಮೊಂದಿಗಿದ್ದಾರೆ. ಅವ್ರನ್ನ ನಾವು ಮಾತನಾಡಿಸ್ತಾ ಹೋಗೋಣ. ಸರ್, ಏನು ಹೇಳ್ತೀರಿ? ಡೆವಿಲ್ ಸಿನಿಮಾದಲ್ಲಿ ದರ್ಶನ್ ಅವರ ಸಣ್ಣ ಹುಡುಗನ ಪಾತ್ರದಲ್ಲಿ ನೀವು ಕಾಣಿಸ್ಕೊಳ್ತೀರಿ. ಏನು ಅನಿಸುತ್ತೆ ನಿಮಗೆ? ಫ್ಯಾನ್ ಕ್ರೌಡನ್ನು ನೋಡ್ತಾ ಇದ್ರೆ 4 ದಿನ ಆದರೂ ಕೂಡ ಹೌಸ್ಫುಲ್ ಪ್ರದರ್ಶನ, ಏನು ಹೇಳ್ತೀರಿ? ಸರ್, ಬಹಳ ಖುಷಿ ಆಗ್ತಿದೆ. ದರ್ಶನ್ ಸರ್ ಅವರ ಚಿಕ್ಕ ವಯಸ್ಸಿನ ಪಾತ್ರ ಮಾಡೋದ್ನಲ್ಲ, ತುಂಬ ಖುಷಿ ಆಯಿತು ಸರ್. ಅಭಿಮಾನಿಗಳು ಅಷ್ಟೇ ಪ್ರೀತಿ ತೋರಿಸಿದ್ದಾರೆ. ಅಂದರೆ ತುಂಬ ದೊಡ್ಡ ಮನ್ಸು ಅವ್ರಿಗೆ. ಪ್ರತಿಯೊಬ್ಬರು ಇಷ್ಟ ಆಯಿತು ಅಂತಲೇ ಹೇಳ್ತಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಮುಖ್ಯವಾಗಿ ಸಿನಿಮಾ ತುಂಬ ನೆಕ್ಸ್ಟ್ ಸೂಪರಾಗಿ ಬಂದಿದೆ. ಪ್ರಕಾಶ್ ಸರ್ ಕೂಡ ಸಖತ್ತಾಗಿ ಮಾಡಿದ್ದಾರೆ. ಡೈರೆಕ್ಷನ್ ಆಗಿರಲಿ, ಪ್ರತಿಯೊಂದು ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಆಲ್ರೆಡಿ ಒಂದು 3 ಸಲ ನೋಡಿದ್ದೀವಿ, ಇನ್ನೊಂದ್ಸಲಿ ನೋಡಬೇಕು. ಭಾಳ ಇಷ್ಟ ಆಯಿತು ಸರ್, ತುಂಬ ಚೆನ್ನಾಗಿದೆ. ಎಸ್, ಓಕೆ. ದರ್ಶನ್ ಅವರ ಚಿಕ್ಕ ವಯಸ್ಸಿನ ಪಾತ್ರವನ್ನು ಮಾಡುವಂಥದ್ದು ಅಷ್ಟು ಸುಲಭದ ಕೆಲಸ ಅಲ್ಲ, ಅಷ್ಟೇ ಚಾಲೆಂಜ್ ಇರುತ್ತೆ. ಏನೆಲ್ಲ ಚಾಲೆಂಜ್ಗಳನ್ನು ನೀವು ಎದುರಿಸಿದ್ರಿ ಅನ್ನುವಂಥದ್ದು ಸೆಟ್ನಲ್ಲಿ, ಶೂಟಿಂಗ್ ಟೈಮಲ್ಲಿ? ಸರ್, ಅದು ಪಾತ್ರ ಸಿಕ್ಕಿದ ಆ್ಯಕ್ಚುಲಿ ಒಂದು ದಿನದ ಹಿಂದೆ. ಸೊ ಎಲ್ಲ ಸಡನ್ ಆಗಾಯಿತು, ತುಂಬ ಸಡನ್ ಆಗಾಯಿತು. ಬಟ್ ಅದನ್ನು ಹಂಗೆ ಮಾನಸಿಕವಾಗಿ ತಯಾರಿ ಮಾಡಿಕೊಂಡು ಮತ್ತು ಅಷ್ಟೇ ಜವಾಬ್ದಾರಿಯಿಂದ ಪಾತ್ರನ ಅಭಿನಯಿಸಿದ್ದೀನಿ ಸರ್. ಓಕೆ. ದರ್ಶನ್ ಅವರ ಬೇರೆ ಚಿತ್ರಗಳನ್ನ ಏನಾದ್ರು ನೋಡಿದ್ರಾ? ಅವರ ಅಭಿನಯ ಆಗಿರ್ಬೋದು, ಅವರ ವಾಕಿಂಗ್ ಸ್ಟೈಲ್ ಆಗಿರ್ಬೋದು, ಅವರ ಟಾಕಿಂಗ್ ಸ್ಟೈಲ್ ಇದನ್ನೆಲ್ಲ ನೀವು ಯಾವ ಸಿನಿಮಾದಲ್ಲಿ ಜಾಸ್ತಿ ನೋಡಿದ್ರಿ ನೀವು ಅನ್ನುವಂಥದ್ದು? ದರ್ಶನ್ ಸರ್ ಅವರು ನಾನು ತುಂಬ ನೋಡಿದ್ದೀನಿ ಸರ್. ಅವ್ರ ಪಿಕ್ಚರ್ಗಳಾಗಲಿ ಎಲ್ಲ ತುಂಬ ದೊಡ್ಡ ಫ್ಯಾನೇ ನಾನು. ಪ್ರತಿಯೊಂದು ನೋಡಿದ್ದೀನಿ ಸರ್ ಅವ್ರ ಸಿನಿಮಾ ಎಲ್ಲ. ಬಟ್ ಈ ಒಂದು ಪಾತ್ರ ಸ್ಕ್ರಿಪ್ಟ್ ಪ್ರಕಾರ ಏನಿತ್ತು, ಮತ್ತು ಪ್ರಕಾಶ್ ಸರ್ ನಮ್ಮ ಡೈರೆಕ್ಟರ್ ಸರ್ಗೂ ಕೇಳಿದೆ. ಅವರೆಲ್ಲ ಚೆನ್ನಾಗಿ ಮಾರ್ಗದರ್ಶನ ಕೊಟ್ಟರು. ಅದನ್ನ ಹಾಗೆ ನಾನು ಅಭಿನಯಿಸಿದ್ದೀನಿ ಸರ್. ದರ್ಶನ್ ಫ್ಯಾಮಿಲಿ ಸಿನಿಮಾದ ಡೈರೆಕ್ಟ್ರು ಪ್ರಕಾಶ್ ಅವರು ಮಾಸ್ ಸಿನಿಮಾವನ್ನು ಮಾಡಿ ಈಗ ಅವರಿಗೊಂದು ಚಾಲೆಂಜ್ ಆಗಿತ್ತು. ಈಗ ಎಲ್ಲರೂ ಕೂಡ ಹೇಳುವಂಥದ್ದು ಸೂಪರ್ ಡೂಪರ್ ಹಿಟ್ ಆಗ್ತಿದೆ ಅಂತಲೇ ಹೇಳ್ತಿದ್ರು. ಎಷ್ಟು ದಿನ ನೀವು ವರ್ಕ್ ಮಾಡಿದ್ರಿ ಈ ಒಂದು ಪಾತ್ರದ? ಈ ಒಂದು ಧನುಷ್ ಸೊ ಒಂದೇ ದಿವಸದಲ್ಲಿ ಶೂಟಿಂಗ್ ಮುಗೀತು ಸರ್. ಒಂದೇ ಟೈಮಲ್ಲಿ ಮುಗೀತು ಸರ್ ಅದು. ಅಂದರೆ ಎಷ್ಟು ಗಂಟೆ, ಒಂದು ದಿನದಲ್ಲಿ ಎಷ್ಟು ಗಂಟೆ ನೀವು ವರ್ಕ್ ಮಾಡಿದ್ರಿ ಆ ಧನುಷನ ಪಾತ್ರದಲ್ಲಿ? ಸರ್, ಸುಮಾರು ಒಂದು ಬೇರೆ ಪಾತ್ರಗಳು ಇದಾರಲ್ಲ ಸರ್ ಸೀನಲ್ಲಿ. ಸೊ ಅವ್ರದ್ದೆಲ್ಲ ಸೇರಿಕೊಂಡು ಒಂದು 3-4 ಅವರ್ಸಲ್ಲಿ ಆಯಿತು ಸರ್. ಇಡೀ ಸೀನ್ ಒಂದು 3-4 ಅವರ್ಸಲ್ಲಿ ಆಯಿತು. ಏನಂದ್ರು ದರ್ಶನ್ ಅವರು ಏನಂದ್ರು ಆಕ್ಚುಲಿ ನಿಮ್ಮ ಒಂದು ಪಾತ್ರವನ್ನು ನೋಡಿದ್ರೆ? ಅಂದ್ರೆ ಅವರ ಚಿಕ್ಕ ವಯಸ್ಸಿನ ಪಾತ್ರವನ್ನು ನೋಡಿದಾಗ ಏನಂದ್ರು ಆಕ್ಚುಲಿ ಅವರೇ ಪಾತ್ರ ಕೊಟ್ಟಿದ್ರು. ಸೊ ಅವ್ರು ಆಲ್ ದ ಬೆಸ್ಟ್ ಅಂತ ಹೇಳಿದ್ರು. ಬಟ್ ಅವರು ಇನ್ನ ಫೀಡ್ಬ್ಯಾಕ್ ತಗೊಂಡಿಲ್ಲ. ತಗೋಬೇಕು, ಅವ್ರ ಅಭಿಪ್ರಾಯ ಕೇಳಬೇಕು. ದರ್ಶನ್ ಸರ್ ಹತ್ರ ಇನ್ನ ಭೇಟಿ ಆಗಿಲ್ಲ. 4 ದಿನ ಆದ್ರೂ ಕೂಡ ಹೌಸ್ಫುಲ್ ಪ್ರದರ್ಶನ. ಬಹುತೇಕ ಎಲ್ಲಾ ಚಿತ್ರಮಂದಿರಗಳು ಕೂಡ ಹೌಸ್ಫುಲ್ ಇರುತ್ತೆ. ಮತ್ತೆ ವೀಕೆಂಡ್ ಇರುವಂತ ಸಂದರ್ಭದಲ್ಲಿ ಎಷ್ಟು ಖುಷಿ ಆಗುತ್ತೆ ಫ್ಯಾನ್ಸ್ ಗಳನ್ನ ನೋಡಿದ್ರೆ? ತುಂಬಾ ಖುಷಿ ಆಗುತ್ತೆ ಸರ್. ನಮಗೂ ಬಹಳ ತುಂಬಾನೇ ಖುಷಿ ಆಗುತ್ತೆ ಸರ್. ಅಂದ್ರೆ ಅಷ್ಟು ಸಂಭ್ರಮ, ಅಷ್ಟು ಪ್ರೀತಿ ತೋರಿಸ್ತಿದಾರಲ್ಲ ದರ್ಶನ್ ಸರ್ಗೆ. ತುಂಬಾನೇ ಅಂದ್ರೆ ನಾವು ಸಿನಿಮಾ ನಾವು ಬೆಳೆಸ್ತೀವಿ ಅಂತ ಅವರು ಜವಾಬ್ದಾರಿ ತಗೊಂಡಿದ್ದಾರೆ. ಸೊ ಅದನ್ನೆಲ್ಲ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ ಸರ್. ತುಂಬಾ ಖುಷಿ ಆಗುತ್ತೆ ಸರ್. ಎಸ್, ಓಕೆ. ಅನ್ಫಾರ್ಚುನೇಟ್ಲಿ ಇವತ್ತು ಜೈಲಲ್ಲಿ ಇದ್ದಾರೆ ದರ್ಶನ್ ಅವರು. ಎಲ್ಲಾ ಅಭಿಮಾನಿಗಳು ಹೇಳುವಂಥದ್ದು ಅಂದ್ರೆ ಬೇಗ ಬರಬೇಕು ಅನ್ನುವಂಥದ್ದು. ಇವತ್ತು ಕರ್ನಾಟಕ ಟಿವಿಯೊಂದಿಗೆ ನರ್ತಕಿ ಥಿಯೇಟರ್ನಲ್ಲಿ 95 ವಯಸ್ಸಿನ ಅಜ್ಜಿನೂ ಕೂಡ ಇವತ್ತು ಸಿನಿಮಾ ನೋಡ್ಲಿಕ್ಕೆ ಬಂದ್ರು ಕೊಡಗಿನಿಂದ. ಅವ್ರನ್ನ ಸಂದರ್ಶನ ಮಾಡಿದ್ವಿ. ಇದೆಲ್ಲ ನೋಡ್ತಾ ಇದ್ರೆ ನಿಮಗೆ ಎಷ್ಟು ಒಂದು ರೀತಿಯಾಗಿ ಹೆಮ್ಮೆ ಆಗುತ್ತೆ ಅನ್ನುವಂಥದ್ದು, ಅವ್ರ ಪಾತ್ರವನ್ನ ಮಾಡುವಂಥದ್ದು? ಬಹಳ ಖುಷಿ ಆಗುತ್ತೆ ಸರ್, ತುಂಬಾ ಖುಷಿ ಆಗುತ್ತೆ. ಅದೇ ದರ್ಶನ್ ಸರ್ ತುಂಬಾ ದೊಡ್ಡ ವ್ಯಕ್ತಿ ಅಲ್ಲ, ಅವ್ರದೇ ಒಂದು ಪಾತ್ರ ಮಾಡಿದ್ದೀರ. ಸೊ ತುಂಬಾ ಖುಷಿ ಆಗುತ್ತೆ ಸರ್. ಮತ್ತೆ ಪ್ರತಿಯೊಬ್ಬರು ಎಲ್ಲ ಏಜ್ ಗ್ರೂಪ್ ಇಂದಾನು ಪ್ರೀತಿ ತೋರಿಸ್ತಿದ್ದಾರೆ, ಬಂದು ಸಿನಿಮಾ ನೋಡ್ತಿದ್ದಾರೆ. ಅದನ್ನೆಲ್ಲ ನೋಡಿದ್ರೆ ಬಹಳ ಖುಷಿ ಆಗುತ್ತೆ ಸರ್. ಓಕೆ. ಸಾರಥಿ ಮೂವಿ ರಿಲೀಸ್ ಆದ ಸಂದರ್ಭದಲ್ಲೂ ಕೂಡ ಅವರು ಒಳಗಡೆ ಇದ್ರು. ಡೆವಿಲ್ ಸಿನಿಮಾ ರಿಲೀಸ್ ಆಗ್ಬೇಕಾದ್ರೂ ಕೂಡ ಈಗ ಒಳಗಡೆ ಇದ್ದಾರೆ. ಸಿನಿಮಾವನ್ನ ಗೆಲ್ಲಿಸುವಂಥದ್ದು ಅಭಿಮಾನಿಗಳು ದೊಡ್ಡ ಚಾಲೆಂಜ್. ಏನ್ ಹೇಳ್ತೀರಿ? ಪ್ರತಿಯೊಂದು ಸಿನಿಮಾನು ಹಂಗೆ ಅಲ್ಲ ಸರ್. ದರ್ಶನ್ ಸರ್ ಅಭಿಮಾನಿಗಳಿದ್ದಾರೆ, ಅವ್ರು ಅಷ್ಟೇ ಪ್ರೀತಿಯಿಂದ ಸಿನಿಮಾನ ಗೆಲ್ಲಿಸ್ತವ್ರೆ. ಇನ್ನ ಚೆನ್ನಾಗಿ ಮಾಡುತ್ತೆ ಸರ್. ಓಕೆ. ಕೊನೆಯ ಪ್ರಶ್ನೆ, ಫಸ್ಟ್ ಶೋ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಆಗಿರ್ಬೋದು, ಅವರ ಮಗ ಆಗಿರ್ಬೋದು, ಧನ್ವೀರ್ ಅವರು ಕೂಡ ಅಭಿಮಾನಿಗಳ ಜೊತೆಗೆ ಸಿನಿಮಾ ನೋಡಿದ್ರು. ನಿಮಗೆ ಏನಾದರೂ ಮತ್ತೇನಾದರೂ ಭೇಟಿ ಮಾಡುವಂಥದ್ದು ಅಥವಾ ಸಿನಿಮಾ ಸಕ್ಸಸ್ ಆದ ನಂತರ ನಿಮಗೆ ಕಾಲ್ ಮಾಡುವಂಥದ್ದು ಏನಾದರೂ ಮಾಡಿದ್ರ ವಿಜಯಲಕ್ಷ್ಮಿ ಅವರು? ಅದೇ ಸಿನಿಮಾ ಆಗಿದ ತಕ್ಷಣ ಹೇಳಿದ್ರು, ಚೆನ್ನಾಗಿ ಮಾಡಿದ್ದೀರಾ ಮೂವಿ ಅಂತ. ಇಷ್ಟ ಆಯ್ತು ಸರ್, ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿ. ಕೊನೆಯದಾಗಿ ಅಭಿಮಾನಿಗಳಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ ಮೂಲಕ?
ಎಲ್ರಿಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಬ್ಬರಿಗೂ ತುಂಬ ಪ್ರೀತಿ ತೋರಿಸಿದ್ದಾರೆ, ಅಷ್ಟೇ ಜವಾಬ್ದಾರಿಯಿಂದ ಸಿನಿಮಾನ ಗೆಲ್ಲಿಸ್ತವ್ರೆ. ಅವ್ರಿಗೆಲ್ರಿಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಒಬ್ಬ ಹೊಸೊಬ್ಬ ಅಂತ ನೋಡಲ್ಲ, ಯಾರೇ ಬಂದರೂ ದರ್ಶನ್ ಸರ್ ಕಡೆಯಿಂದ ತುಂಬ ಪ್ರೀತಿ ತೋರಿಸ್ತಾರೆ. ನಾವು ನಾವು ಗೆಲ್ಲಿಸ್ತೀವಿ ಅಂತ ಅಷ್ಟೇ ಪ್ರೀತಿಯಿಂದ ಸಪೋರ್ಟ್ ಮಾಡ್ತಿದ್ದಾರೆ ಸರ್. ಸೊ ತುಂಬ ಅವರಿಗೆಲ್ಲ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಇನ್ನೊಂದು ಕ್ವಶನ್, ಒಂದು ಡೈಲಾಗ್ ಏನಾರು ಹೇಳ್ಬೋದಾ ಡೆವಿಲ್ದು ಚಿಕ್ಕದಾಗಿ? ಎಲ್ರಿಗೂ ಇಷ್ಟ ಆಗಿರೋದು, ಆಸೆ ಪಟ್ಟರೆ ಕೇಳಬೇಕು, ಕೊಡದೇ ಇದ್ರೆ ಕಿತ್ಕೋಬೇಕು. ಅಷ್ಟೇ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ಡೆವಿಲ್ ಸಿನಿಮಾದಲ್ಲಿ ದರ್ಶನ್ ಅವರ ಚಿಕ್ಕ ವಯಸ್ಸಿನಲ್ಲಿ ಅಭಿನಯ ಮಾಡಿದ ಧನುಷ್ ಪಾತ್ರದಲ್ಲಿ ಅಭಿನಯ ಮಾಡಿದಂತಹ ಯುವರಾಜ್ ಅವರ ಮಾತುಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ಮನೋಜ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.